ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ 5:15ಗೆ ಎದ್ದು RMC ಮಾರ್ಕೆಟ್ ಹತ್ರ ಹೋದೆ. ಈ RMC ಮಾರ್ಕೆಟಲ್ಲಿ ತರಕಾರಿಗಳೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನಮ್ಮ ಫ್ರೆಂಡ್ ಹೇಳಿದರು. ಸೊ ಅದಕ್ಕೆ ನಾನು ಒಂದಿನ RMC ಮಾರ್ಕೆಟ್ಗೆ ನೋಡೋಣ, ಯಾವ ಥರ ರೇಟ್ ಕಡಿಮೆ ಸಿಗುತ್ತೆ ಏನು ಅಂತ ಹೇಳಿ RMC ಮಾರ್ಕೆಟ್ ನೋಡೋಣ ಅಂತ ಹೇಳಿ ಬಂದಿದ್ದೆ. RMC ಮಾರ್ಕೆಟ್ಗೆ ಹೋಗಬೇಕು ಅಂದರೆ ಬೆಳಗ್ಗೆ 5:15ಗೆ ಹೋಗಬೇಕು ಅಂತ ಹೇಳಿದರು. ನಾನು ಬೆಳಗ್ಗೆ 5:15ಗೆ ಎದ್ದಾಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ, ರಾತ್ರಿ ಮಲ್ಕೊಂಡಿದ್ದೆ. ಆದರೆ ಬೆಳಗ್ಗೆ 5:15ಗೆ ಎಚ್ಚರಿಕಲ್ಲ. ನಮ್ಮ ಅಕ್ಕ ಬಂದ್ಬಿಟ್ಟು ಎಬ್ರಿಸಿದ ಸಂದರ್ಭ ಹೇಗಿತ್ತು ಅನ್ನೋದು ಕೂಡ ನೀವು ವಿಡಿಯೋದಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, RMC ಮಾರ್ಕೆಟಲ್ಲಿ ಯಾವ ಥರ ಇರುತ್ತೆ ಅಂತ ವ್ಯಾಪಾರ ಯಾವ ಥರ ನಡೆಯುತ್ತೆ ಅಂತ ಕೂಡ ನೀವು ನೋಡ್ಬೋದು. ನಾನು ಡೈಲಿ ತರಕಾರಿ ಯಾಕಪ್ಪ ತಗೊಬೇಕು ಅಂತ ಅಂದ್ಕೊಂಡಿರೋದು ಅಂದರೆ, ನಾನು ಚಿರ್ಮುರಿ ಗಾಡಿ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ನಿಮಗೆ ಗೊತ್ತಲ್ವಾ. ಸೊ ಅದಕ್ಕೋಸ್ಕರ ಡೈಲಿ ತರಕಾರಿ, ಈರುಳ್ಳಿ ಎಲ್ಲ ಬೇಕಾಗುತ್ತೆ. ನನಗೆ ಎಲ್ಲಿ ಕಡಿಮೆ ಬೆಲೆ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲಿ ಒಬ್ಬರು ಹೇಳಿದ್ದು RMC ಮಾರ್ಕೆಟಲ್ಲಿ ನಿಮಗೆ ತರಕಾರಿ ಕಡಿಮೆ ಬೆಲೆ ಸಿಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವತ್ತು RMC ಮಾರ್ಕೆಟ್ ಹತ್ರ ಬಂದಿರೋದು. RMC ಮಾರ್ಕೆಟ್ ಹತ್ರ ನೋಡಿ ನಿಮಗೆ ತರಕಾರಿಗಳು ಎಲ್ಲ ಎಷ್ಟು ಕಡಿಮೆ ಬೆಲೆ ಸಿಗುತ್ತೆ ಅಥವಾ ಯಾವ ಥರ ತರಕಾರಿ ಮಾರ್ಕೆಟ್ ನಡೆಯುತ್ತೆ ಅಂತ ಎಲ್ಲ ಕೂಡ ನೀವು ವಿಡಿಯೋದಲ್ಲಿ ನೋಡ್ಬೋದು. ಲೈಟ್ ಹಾಕು ಮೊದಲು, ಎಸಿನ ಎತ್ತಾಳು. ಮುಖ ತೊಳ್ಕೋಗು. ಓ, ಇದೇನಿದು ರಾಜನ್ ಥರ ಕಾಲ್ ಮೇಲೆ ಕಾಲು ಹಾಕ ಮಲಿಕತ್ತಾ ಇದೀಯಾ? ಎತ್ತಿದ ತಕ್ಷಣ ಈಗ ಒಂದು ಕೆಲಸ ಮಾಡು, ಇದು ಫಸ್ಟು ದೇವ್ರ ಮುಖ ನೋಡು. ಬಾಯಲ್ಲಿ ಕೈ ಒರೆಸ್ಕೊ, ಕೈನ ಉಜ್ಕೊಂಡು ದೇವ್ರ ಮನೆಗೆ ಹೋಗಿ ದೇವ್ರ ಮುಖ ನೋಡಿ ಆಮೇಲೆ ಸ್ನಾನ ಮಾಡ್ಕೋಗು. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಯಾವ ಥರ ಎಬ್ರಿಸಿತ್ತು ಅಂತ ನೀವು ನೋಡಿದ್ವಿ. ಎದ್ದು ಮುಖ ತೊಳ್ಕೊಂಡು ಇವಾಗ ಇಬ್ಬರು RMC ಮಾರ್ಕೆಟ್ ಹತ್ರ ಹೋಗ್ತಾ ಇದ್ವಿ. RMC ಮಾರ್ಕೆಟ್ ಹತ್ರ ಹೋದಾಗ ತರಕಾರಿಗಳೆಲ್ಲ ಯಾವ ಥರ ಜೋಡಿಸ್ಕೊಂಡಿರ್ತಾರೆ ಅಥವಾ ಏನೇನು ತರಕಾರಿ ಸಿಗುತ್ತೆ ಅಂತ ಎಲ್ಲ ಕೂಡ ನೀವು ನೋಡ್ಬೋದು. ಎಷ್ಟು ಮಾರ್ಕೆಟ್ ಯಾವ ಥರ ನಡೆಯುತ್ತೆ ಅಂತ ಕೂಡ ನೀವು ನೋಡ್ಬೋದು. ನೋಡೋಣ ಬನ್ನಿ, ಇವಾಗ ಮಾರ್ಕೆಟ್ಗೆ ಹೋಗಿ ತರಕಾರಿಗಳು ಯಾವ ಥರ ಸಿಗ್ತವೆ ನಿಮಗೆ ಅಂತ ಹೇಳಿ. ಕಾಯು ಇದೆ. ಎಲ್ಲಾದ್ರೂ ಒಂದ್ ಕಡೆ ನಿಲ್ಸು. ಸೀನಾ ಚಿಕ್ಕವ್ ತಗತೀಯಾ? ನಮಸ್ತೆ. ಏನಿಲ್ಲ, ತರಕಾರಿ ತಗೊಳಕ್ ಬಂದ್ರ ಮಾರಕ್ಕ? ನನ್ನ ತಮ್ಮ ತರಕಾರಿ ತಗೋತಾ ಇದ್ದ, ಚಿರ್ಮುರಿ ಅಂಗಡಿ ಇಟ್ಟವನೆ, ಅದಕ್ಕೆ ತರಕಾರಿ ತಗೊಳಕ್ಕೆ ಅಂತ ಬಂದಿದ್ದ. ಹೌದು. ಕುತ್ಕೊಳ. 2 ಕೆಜಿ ತಗೋ. ಇದು 2 ಕೆಜಿ, 2 ಕೆಜಿ ಸೌತೆಕಾಯಿ.
ಅಣ್ಣ ಈರುಳ್ಳಿ ಕೊಡಲ್ವಾ? 25 ರೂಪಾಯಿ ಕೆಜಿನಾ? ಇಲ್ಲೆಲ್ಲ ಸಿಗಲ್ವಾ ಮಾರ್ಕೆಟಲ್ಲಿ ಜಾಮೂನ್ ತಗೊಂಡು? ಸೌತೆಕಾಯಿ 30, ಕ್ಯಾರೆಟ್ 2 ಕೆಜಿ 30, ಕೋತ 10 ರೂಪಾಯಿ. ಒಂದು ಚಿಕ್ಕ ಟೊಮೊಟೊ ಆಯ್ತು, ಇದು ದೊಡ್ಡ ಟೊಮೊಟೊ ಬೇಕು. ಈ ಥರದ್ದು ಹುಳಿ ಟೊಮೊಟೊ ಅಲ್ಲ, ಗೊತ್ತಾನೆ. ಇಲ್ಲೆಲ್ಲ ಒಂದೇ ಕಡೆ ಸಿಗಲ್ಲಲ್ವಾ? ನಿಮ್ಗೆ ಏನು ಬೇಕು ಅದನ್ನು ತಗೋಬೇಕು. ಚೀಲದಲ್ಲಿ ಹಿಂದ್ಗಡೆ ಇದೆಲ್ಲ ಇಟ್ಟು ಅಲ್ಲೇ ಇಲ್ವಾ? ಅಲ್ಲಿಲ್ವಾ? ಅಲ್ಲಿ ಈರುಳ್ಳಿ ತಗೊಂಡು ತಾಮ್ಗೆ ಪಾಲಕ್ ನೆನೆಸ್ಕೊಂಡ್ಬಿಟ್ಟಲ್ಲಿ ಕೊತ್ತಂಬರಿ ಸೊಪ್ಪು ತಗೋ. ತಗೊಳ್ಳಿ. ಅದೆಲ್ಲ ಚೀಲ ಕಟ್ಟಿರೋದು ಬಿಡು ಆಲ್ರೆಡಿ. ಅವರೇ ಬರ್ತಾರೆ ಅನ್ಕೊಂಡಿದ್ದೀನಿ. ಈ ಕಡೆ ಕ್ಯಾರೆಟ್ ಮೂಲಂಗಿ ಟೊಮೆಟೊ ಸೋರೆಕಾಯಿ ಎಲ್ಲ 2 ಕೆಜಿ 30, ಬೆನಿಸ್ 25 30, 25 30, 25 30. ಯಾವ ಚೆನ್ನಾಗಿಲ್ಲ. ಏನಕ್ಕೆ ಹಾಕಂತೀನಿ? ಹಾಂ, ಕುತ್ಕೊಂಡು ಆರಿಸ್ಕೊ. 1 ಕೆಜಿ ತಗೊಳ. ಇದು 1 ಕೆಜಿ ತಗೋ. 2 ಕೆಜಿ ತಗೋ. ಸೀನಾ, ಕೊತ್ತಂಬರಿ ತಗೊಂಡ? ಎಷ್ಟು ಉಂಟು ಕೊತ್ತಂಬರಿಗೆ? ಇದು ಕಾಯಿ ತಗೋ ಒಂದು.
ಕೊನೆಗೂ ನಮ್ಮ ಶಾಪಿಂಗ್ ಮುಗೀತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿ ರೌಂಡಿಗೆ ಬಂದಿದ್ದಲ್ವಾ ನಾವು? ಇಷ್ಟೇ ಜಾಗ ಅಲ್ವಾ? ಹಿಂಗೆ ಬಂದು ಮಧ್ಯಕ್ಕೆ ಬಂದರೆ ಎಲ್ಲ ಸಿಗುತ್ತೆ. ನಮ್ಮ ಸುಮ್ಮನೆ ಹತ್ತಿರ ಕಾಯಿ ಇಲ್ಲಿ ಇರುತ್ತೆ ಅಲ್ವಾ? ಹೆಂಗೊಂದು ಕಾಯಿ ಕೇಳಬೇಕಿತ್ತು ಸೀನಾ. ಕಾಯೆಲ್ಲ ಒಂದು ಕಡೆ ಇರುತ್ತೆ, ಇಲ್ಲಿ ಈರುಳ್ಳಿ ಒಂದು ಕಡೆ ಇರುತ್ತೆ.